ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ ಮಾರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಂಗಳಾರತಿ ಆರೋಗ್ಯ ನೋಡಿ ಪುಟ್ಟಕ್ಕವರು ಗಾಬರಿಯಿಂದ ನಿಂತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಗೋಪಾಲ್ ಅವರು ಬರ್ತಾರೆ. ಅಲ್ಲ ಪುಟ್ಟಮ್ಮಿ, ನೀನು ಯಾವಾಗ ಬಂದೆ? ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಿದ್ರೆ ಇಬ್ಬರು ಕೂಡ ಜೊತೆಲೇ ಬರ್ಬೋದಾಗಿತ್ತಲ್ವೇ ಅಂತ ಕೇಳ್ತಾರೆ. ಆಗಲೂ ಕೂಡ ಪುಟ್ಟಕ್ಕವ್ರು ಏನು ಮಾತಾಡ್ದಿರೋದು ನೋಡಿ, ಓಹೋ ಮಗಳು ಪರೀಕ್ಷೆ ಬರೆಯೋಕ್ಕೆ ಹೋದ್ಲು ಅಂತ ಅದೇ ಖುಷಿಯಲ್ಲಿ ನಿನಗೆ ಮಾತೇ ಬರ್ತಿಲ್ಲ ಅಲ್ವಾ? ಬಿಡು ಪುಟ್ಟಮ್ಮಿ, ಪರವಾಗಿಲ್ಲ. ಇದಕ್ಕೂ ಮುಂಚೆ ನಮ್ಮ ಸ್ನೇಹ ಪರೀಕ್ಷೆ ಬರೀಬೇಕು ಅಂದಾಗೆಲ್ಲ ಎಷ್ಟೆಲ್ಲ ತೊಂದರೆ ಆಗಿತ್ತು. ಆದರೆ ಇವಾಗ ಬಂಗಾರಮ್ಮನ ಸೊಸೆಯಾಗಿ ತನ್ನ ಕನಸನ್ನು ಈಡೇರಿಸ್ಕೊತಾವಳೆ. ಒಟ್ಟಿನಲ್ಲಿ ನನ್ನ ಕೂಸು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗೋಳೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕವರು ಆದರೂ ಕೂಡ ಸ್ನೇಹನ ಕನಸು ನನಸಾಗುತ್ತೆ ಅನ್ನೋದೇ ನನಗೆ ಸಂಶಯ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವ್ರಿಗೆ ಬೇಜಾರಾಗುತ್ತೆ. ಪುಟ್ಟಮ್ಮಿ ಬಿಡ್ತು ಅನ್ನೋ ಇಂಥ ಜಾಗದಲ್ಲಿ ನಿಂತ್ಕೊಂಡು ಎಂತ ಮಾತಾಡ್ತಿದ್ಯಾ? ನಮ್ಮ ಸ್ನೇಹ ಖಂಡಿತ ಡಿಸಿ ಹಾಗೆ ಆತಾಳೆ. ಅಷ್ಟಕ್ಕೂ ನಿನಗೆ ಯಾಕೆ ಈ ಸಂಶಯ ಬಂತು ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕವರು, ನಾನು ಮನೆಯಿಂದ ಗುಡಿಗೆ ಖುಷಿಯಿಂದನೇ ಬಂದೆ. ಆದರೆ ಇಲ್ಲಿ ಆರತಿ ಮಾಡುವಾಗ ಆರತಿನೇ ಆರೋಯ್ತು ಅಂತ ಕಣ್ಣೀರಾಗ್ತಾ ಹೇಳ್ತಾರೆ. ಆಗ ಗೋಪಾಲ್ ಅವರು ನಗ್ನಗ್ತಾನೆ, ಅಲ್ಲ ಪುಟ್ಟಮ್ಮಿ, ಇಷ್ಟೇನೆಯ ವಿಷಯ? ನನಗೆ ಶಾನೆ ದಿಗ್ಲಾಗೋಗಿತ್ತು. ಅಲ್ಲ, ಈ ಬೈಲ್ನಾಗೆ ನೀನು ಆರತಿ ಬೆಳಗಿದ್ರೆ ಗಾಳಿಗೆ ದೀಪ ಆರೋಗ್ದೇ ಇರ್ತೈತಾ? ಕರ್ಪೂರ ಹಳೇದಾಗಿದ್ರು ಕೂಡ ದೀಪ ಆರೋಗುತ್ತಪ್ಪ. ಅಷ್ಟಕ್ಕೂ ಕರಿಬೇಕು ಅಡ್ಡ ಬರೋದು, ಖಾಲಿ ಕೂಡ ಕಾಣಿಸೋದು, ಈ ರೀತಿ ದೀಪ ಆರೋಗೋದು, ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋಕ್ಕಿಲ್ಲ. ಮತ್ತು ಎಂತೆಂಥ ಕಷ್ಟಗಳನ್ನ ಎದುರಿಸಿರೋ ನಮ್ಮ ಸ್ನೇಹಂಗೆ ಇದೊಂದು ಸಮಸ್ಯೆನಾ ಅಂತ ಕೇಳ್ತಾರೆ. ಆದರೂ ದೇವ್ರಿಗೆ ಆರತಿ ಬೆಳಗೋವಾಗ ದೀಪ ಆರೋಯ್ತು ಅಂದರೆ ಅಂತ ಪುಟ್ಟಕ್ಕವರು ಬೇಜಾರಿಂದ ಹೇಳ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ನೀನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ. ಹಂಗೂ ಒಂದು ವೇಳೆ ಸ್ನೇಹಿಗೆ ಸಮಸ್ಯೆ ಆಯಿತು ಅಂತಲೇ ತಿಳ್ಕೊ. ಅವಳು ಬೆನ್ನಿಂದೆ ನಿಂತಿರೋರು ಯಾರು ಅಂತ ನಿನಗೂ ಗೊತ್ತೈತೆ ತಾನೆ, ಬಂಗಾರಮ್ಮನವರು. ಮತ್ತು ನಿನ್ನ ಸ್ಥಾನದಲ್ಲಿ ಇದ್ದು ಸ್ನೇಹನ ಕಾಪಾಡ್ತಾರೆ. ನೀನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ. ತಗೋ, ಅದನ್ನೆಲ್ಲ ಮರೆತು ಈ ಹಾರನ ಹಾಕಿ ಇನ್ನೊಂದು ಕಿತ ಆರತಿ ಬೆಳಗು, ಆವಾಗ ನಿನ್ನ ಮನಸ್ಸು ಕೂಡ ಹಗುರ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಪುಟ್ಟಕ್ಕವರು ಗೋಪಾಲ್ ಅವ್ರು ತಂದಿರೋ ಹಾರನ ಹಾಕಿ ಮತ್ತೊಂದು ಸರಿ ಆರತಿ ಬೆಳಗಿ ಪೂಜೆ ಮಾಡ್ತಾರೆ. ಮತ್ತು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಸ್ನೇಹ ಅವ್ರಿಗೆ ಎಚ್ಚರ ಆಗುತ್ತೆ. ಅವರು ಬಂಗಾರಮ್ಮನವ್ರನ್ನ ನೋಡ್ತಾರೆ. ಅವ್ರ ಹಣೆಗೆ ಪೆಟ್ಟಾಗಿ ರಕ್ತ ಬರ್ತಿರುತ್ತೆ. ಅವ್ರಿಗೆ ತುಂಬಾ ಗಾಬರಿ ಆಗುತ್ತೆ. ಯಾರಾದರೂ ಇದ್ರೆ ಸ್ವಲ್ಪ ಬಂದು ಹೆಲ್ಪ್ ಮಾಡಿ ಅಂತ ಜೋರಾಗಿ ಕೂಗ್ತಾರೆ. ಯಾರೂ ಬರದೇ ಇರೋದು ನೋಡಿ ಸ್ವಲ್ಪ ನೀರನ್ನ ಬಂಗಾರಮ್ಮವ್ರ ಮುಖದ ಮೇಲೆ ಚೆಲ್ತಾರೆ. ಆಗ ಬಂಗಾರಮ್ಮವ್ರಿಗೂ ಕೂಡ ಎಚ್ಚರ ಆಗುತ್ತೆ. ಅತ್ತೆ, ನೀವು ಹುಷಾರಾಗಿದ್ದೀರಾ ತಾನೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮವ್ರು, ಹ್ಞೂ ಸ್ನೇಹ, ನನಗೇನೂ ಆಗಿಲ್ಲ, ಮೊದಲು ನೀನು ನಡಿ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಸ್ನೇಹ ಕೇಳ್ತಾರೆ. ಆಗ ಬಂಗಾರಮ್ಮವರು, ಸ್ನೇಹ ಇವತ್ತು ನಿನ್ನ ಪರೀಕ್ಷೆ ಐತಾ ಅಲ್ವೇನವ, ಅದಕ್ಕೆ ನೀನು ಹೊರಡು ಮೊದಲು ಅಂತ ಹೇಳ್ತಾರೆ. ಆಗ ಸ್ನೇಹರು, ಅತ್ತೆ ನಾವು ಮೊದಲು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮವರು, ನೋಡು ಸ್ನೇಹ, ನನಗೇನೂ ಆಗಿಲ್ಲ ಅಂತ ಹೇಳಿದೆ ತಾನೆ, ಇವತ್ತು ನಿನ್ನ ಪರೀಕ್ಷೆ ಐತೆ. ಓದ್ಕಿತ ನನ್ನ ಮಗನಿಂದಾಗಿ ನೀನು ಪರೀಕ್ಷೆ ಬರೀದೇ ಇರೋ ಥರ ಆಯಿತು. ಈ ಸರಿ ನನ್ನಿಂದಾಗಿ ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಮೊದಲು ನಿನ್ನ ಪರೀಕ್ಷೆ ಬರೀಬೇಕು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಇಲ್ಲ ಅತ್ತೆ, ನನಗೆ ಪರೀಕ್ಷೆಗಿಂತ ನೀವೇ ಇಂಪಾರ್ಟೆಂಟ್, ಮೊದಲು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು, ಸರಿ ಕಣವ ಅಂತ ಹೇಳಿ ನಿನ್ನ ಬ್ಯಾಗು ಮತ್ತು ಪುಸ್ತಕ ಎತ್ಕೊ ಅಂತ ಹೇಳ್ತಾರೆ. ಆಗ ಕಾರ್ನ ಅಲ್ಲೇ ಲಾಕ್ ಮಾಡಿ ಸ್ನೇಹ ಅವರು ಬ್ಯಾಗು ಮತ್ತು ಬುಕ್ಸ್ನ ತಗೊಂಡು ರೋಡ್ ಸೈಡ್ ನಿಂತಿರ್ತಾರೆ. ಅತ್ತೆ, ನಿಮಗೆ ಸುಸ್ತಾಗ್ತಿದ್ಯಾ ಅಥವಾ ತಲೆ ಸುತ್ತಿದ್ಯಾ, ನೋವಾಗ್ತಿದ್ಯಾ ಅತ್ತೆ ಅಂತ ಕೇಳ್ತಾರೆ. ಪರವಾಗಿಲ್ಲ ಸ್ನೇಹ, ನಾನು ಚೆಂದಾಗಿ ಇದ್ದೀನಿ ಅಂತ ಬಂಗಾರಮ್ಮವ್ರು ಹೇಳ್ತಾರೆ. ಅಷ್ಟರಲ್ಲಿ ಒಂದು ಆಟೋ ಬರುತ್ತೆ. ಆಗ ಆಟೋ ಡ್ರೈವರ್, ಅಮ್ಮೋರೆ ನೀವೇನಿಲ್ಲಿ, ಇದೇನಿದು ಪೆಟ್ಟಾಗೈತೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮವರು, ಆಸ್ಪತ್ರೆಗೆ ಏನು ಬೇಡ, ಹ್ಯಾಂಡ್ ಪೋಸ್ಟ್ ಇರೋ ಕಾಲೇಜ್ಗೆ ನಡಿ ಮೊದಲು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅತ್ತೆ ಆಸ್ಪತ್ರೆಗೆ ಹೋಗ್ಬೇಕು ಮೊದಲು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮವರು, ನೋಡು ಸ್ನೇಹ, ನಿನಗೆ ನನ್ನ ಮಾತಿನ ಮೇಲೆ ಸ್ವಲ್ಪನಾದ್ರೂ ಗೌರವ ಅನ್ನೋದಿದ್ರೆ ನೀನು ಪರೀಕ್ಷೆ ಬರೀಲೇಬೇಕು, ಹತ್ತು ಆಟೋ ಅಂತ ಹೇಳ್ತಾರೆ. ಆಗ ಸ್ನೇಹರು ಆಟೋ ಹತ್ತದ ಮೇಲೆ ಬಂಗಾರಮ್ಮವರು ಸ್ನೇಹನ ಕರ್ಕೊಂಡು ಅಲ್ಲಿಂದ ಕಾಲೇಜ್ ಕಡೆ ಹೋಗ್ತಾರೆ. ಮತ್ತು ಸಚಿನ್ ಬೈಕ್ ರೈಡ್ ಮಾಡಿಕೊಂಡು ಬರ್ತಿರ್ತಾರೆ. ದಾರಿ ಮಧ್ಯದಲ್ಲಿ ಬೈಕ್ ಸಡನ್ನಾಗಿ ಆಫ್ ಆಗುತ್ತೆ. ಅವರು ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತಿರ್ತಾರೆ. ಅದೇ ದಾರಿಲಿ ಗೋಪಾಲ್ ಅವರು ಬರ್ತಿರ್ತಾರೆ. ಸಚಿನ್ ನೋಡಿದ ತಕ್ಷಣ ಈ ಹುಡುಗನ ಎಲ್ಲೋ ನೋಡ್ದಂಗೈತಲ್ಲ ಅಂತ ಯೋಚನೆ ಮಾಡ್ತಾ, ಇವನು ನಮ್ಮ ಸುಮನ್ ಫ್ರೆಂಡ್ ಸಚಿನ್ ಅಲ್ವಾ ಅಂತ ಅವ್ರ ಗಾಡಿನ ಸೈಡ್ಗೆ ಹಾಕಿ, ನೀನೇನಪ್ಪ ಮಾಡ್ತಿದ್ದೆ ಇಲ್ಲಿ ಅಂತ ಕೇಳ್ತಾರೆ. ಅಂಕಲ್ ನೀವೇನಿಲ್ಲಿ ಅಂತ ಸಚಿನ್ ಕೇಳ್ತಾನೆ. ಆಗ ಗೋಪಾಲ್ ಅವರು, ಏನಿಲ್ಲಪ್ಪ, ನಮ್ಮ ಮೆಸ್ಗೆ ಸ್ವಲ್ಪ ದಿನಸಿ ತರಬೇಕಿತ್ತು, ಅದಕ್ಕೆ ಹೋಗ್ತಿದ್ದೆ, ಮತ್ತು ನೀನೇನು ಇಲ್ಲಿ, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾರೆ. ಆಗ ಸಚಿನ್, ಗೊತ್ತಿಲ್ಲ ಅಂಕಲ್, ಇದ್ದಕ್ಕಿದ್ದಾಗೆ ನನ್ನ ಗಾಡಿ ಆಫ್ ಆಗೋಯ್ತು, ಅದನ್ನೇ ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಒಂದು ನಿಮಿಷ ಇರು, ನಾನೊಂದ್ಸರಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಚೆಕ್ ಮಾಡ್ತಾರೆ. ಆದರೂ ಬೈಕ್ ಸ್ಟಾರ್ಟ್ ಆಗದಿರೋದು ನೋಡಿ ಗೋಪಾಲ್ ಅವರು, ನನಗೆ ಗೊತ್ತಿರೋ ಮೆಕ್ಯಾನಿಕ್ ಒಬ್ಬ ಇದ್ದಾನೆ, ಅವನನ್ನ ಕರೆಸ್ತೀನಿರು ಅಂತ ಹೇಳಿ ಫೋನ್ ಮಾಡಿ ಆ ಹುಡುಗನ್ನ ಕರೆಸ್ತಾರೆ. ಮತ್ತು ಆ ಹುಡುಗ ಗಾಡಿನ ಚೆಕ್ ಮಾಡಿಬಿಟ್ಟು, ಅಣ್ಣ ಇದು ಸದ್ಯಕ್ಕೆ ರೆಡಿ ಆಗಂಗೆ ಕಾಣಿಸ್ತಿಲ್ಲ, ಇದನ್ನೆಲ್ಲ ಬಿಚ್ಚಿ ನೋಡಬೇಕು, ಸಾಯಂಕಾಲ ಆದರೂ ಆಗ್ಬೋದು ಸರಿ ಹೋಗೋಕ್ಕೆ ಅಂತ ಹೇಳ್ತಾರೆ. ಆಗ ಅಂಕಲ್ ನಿಮಗೆ ತುಂಬ ಥ್ಯಾಂಕ್ಸ್,
ನೀವು ಹೋಗಿರಿ, ನಾನು ಸಂಜೆವರೆಗೂ ಇಲ್ಲೇ ಇದ್ದು ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅಲ್ಲ ಕಣಪ್ಪ, ಹತ್ರದಾಗೆ ಮನೆ ಇದ್ದು ನೀನು ಯಾಕೆ ಸಂಜೆವರೆಗೂ ಮೆಕ್ಯಾನಿಕ್ ಶಾಪಲ್ಲಿ ಕುತ್ಕೋಬೇಕು, ಬಾ ನಾ ಮನೆಗೆ ಹೋಗುಮ ಅಂತ ಹೇಳ್ತಾರೆ. ಆಗ ಸಚಿನ್, ಪರವಾಗಿಲ್ಲ ಅಂಕಲ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ನೀನು ನಮ್ಮ ಮನೆಗೆ ಬರೋದ್ರಿಂದ ನನಗೇನಪ್ಪ ತೊಂದರೆ ಅಂತ ಕೇಳ್ತಾರೆ. ಆಗ ಸಚಿನ್, ಇದಕ್ಕೂ ಮುಂಚೆ ಪುಟ್ಟಕ್ಕವರು ಹೊಡೆದಿದ್ದನ್ನ ಯೋಚನೆ ಮಾಡ್ತಾ, ಅಂಕಲ್, ನಾನು ಅಲ್ಲಿಗೆ ಬರೋದು ಆಂಟಿಗೆ ಇಷ್ಟ ಆಗೋದಿಲ್ಲ, ಮತ್ತು ಆಂಟಿಗೆ ಬೇಜಾರು ಮಾಡೋದು ನನಗೂ ಇಷ್ಟ ಇಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಗೋಪಾಲರು, ನೋಡಪ್ಪ, ಅವತ್ತು ನಮ್ಮ ಪುಟ್ಟಮ್ಮಿ ಮನ್ಸಿಗೆ ಯಾವುದೋ ವಿಷಯನ ಹಚ್ಕೊಂಡ್ಬಿಟ್ಟಿದ್ಲು, ಅದಕ್ಕೆ ಹಂಗೆಲ್ಲ ಆಯಿತು. ಅವತ್ತು ನಡೆದಿದ್ದ ಘಟನೆಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಇವಾಗ ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ಸಚಿನ್, ಅಂಕಲ್, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೂ ಮುಜುಗರ ಆಗುತ್ತೆ, ಸರಿ ಅಂಕಲ್ ಬನ್ನಿ ಹೋಗೋಣ ಅಂತ ಹೇಳಿ ಗೋಪಾಲ ಜೊತೆ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಇಲ್ಲಿ ಬಂಗಾರಮ್ಮ ಮತ್ತೆ ಸ್ನೇಹ ಇಬ್ರು ಕೂಡ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಸ್ವಲ್ಪ ಬೇಗ ಹೋಗಪ್ಪ ನೀನು, ನನ್ನ ಸೊಸೆಗೆ ಪರೀಕ್ಷೆ ಇದೆ, ನೀನು ಲೇಟಾಗಿ ಹೋದ್ರೆ ಅವಳಿಗೆ ತಡ ಆಗುತ್ತೆ ಅಂತ ಡ್ರೈವರ್ಗೆ ಬಂಗಾರಮ್ಮ ಹೇಳ್ತಾರೆ. ಮತ್ತೆ ಅವ್ರ ತಲೆಗೆ ಪೆಟ್ಟಾಗಿರುತ್ತೆ. ಆಗ ಸ್ನೇಹ, ಅತ್ತೆ, ನಾವು ಆಸ್ಪತ್ರೆಗೆ ಹೋಗೋಣ ಅತ್ತೆ, ನಾನು ಪರೀಕ್ಷೆ ಬೇಕಾದರೆ ಮುಂದಿನ ವರ್ಷ ಬರ್ಕೋತೀನಿ ಅಂತ ಹೇಳ್ತಾರೆ. ಬೇಡ ಸ್ನೇಹ, ಈ ಗಾಯ ಇವತ್ತಿರುತ್ತೆ, ನಾಳೆ ವಾಸಿ ಆಗುತ್ತೆ, ಆಸ್ಪತ್ರೆಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಈ ವರ್ಷ ಪರೀಕ್ಷೆ ಬರೆದಿಲ್ಲ ಅಂದರೆ ಮತ್ತೆ ಮುಂದಿನ ವರ್ಷ ತನಕ ಕಾಯಬೇಕು, ಆಗ ಎಷ್ಟು ತೊಂದರೆ ಆಗುತ್ತೆ ಹೇಳೋ, ಆ ತೊಂದರೆ ಮುಂದೆ ಈ ತೊಂದರೆ ಏನೂ ಅಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಂತ ಹೇಳ್ತಾರೆ. ಸ್ನೇಹ ಕಣ್ಣೀರಾಗ್ತಾ ಇರ್ತಾರೆ. ಸ್ನೇಹ, ಇಷ್ಟಕ್ಕೆಲ್ಲ ಹತ್ರ ಹೇಗವ ನೀನು, ಪರೀಕ್ಷೆ ಬರೆಯೋದ್ರ ಕಡೆ ಗಮನ ಕೊಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಸ್ವಲ್ಪ ಬೇಗ ಹೋಗಪ್ಪ ಅಂತ ಬಂಗಾರಮ್ಮ ಡ್ರೈವರ್ಗೆ ಹೇಳ್ತಾರೆ. ಮತ್ತು ಸ್ನೇಹ ಬೇಜಾರು ಮಾಡಿಕೊಂಡು ಬಂಗಾರಮ್ಮರ ಭುಜದ ಮೇಲೆ ಮಲ್ಕೊಂಡಿರ್ತಾರೆ. ಏನಾಯ್ತವ ಈಗ, ಇಷ್ಟಕ್ಕೆಲ್ಲ ನೀನು ಈ ರೀತಿ ಬೇಸರ ಮಾಡ್ಕೊಂಡ್ರೆ ಹೇಗೆ, ನೋಡು ನಾನು ನಿಮ್ಮ ಅವನಾಗೆ ಗಟ್ಟಿಗಿತ್ತಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗ್ಗೋಳಲ್ಲ, ನೀನು ಆರಾಮಾಗಿರು, ನನಗೆ ಏನೂ ಆಗಿಲ್ಲ, ನೀನು ಪರೀಕ್ಷೆ ಬರೀಬೇಕು, ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು, ಆಗಲೇ ನನಗೂ ಹೆಮ್ಮೆ ಅಂತ ಬಂಗಾರಮ್ಮ ಹೇಳ್ತಾರೆ. ಸ್ನೇಹಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ಗೋಪಾಲ್ ಅವರು ಸಚಿನ್ನ ಮನೆ ಕರ್ಕೊಂಡು ಬರ್ತಾರೆ. ಪುಟ್ಟಕ್ಕ ಮೆಸ್ಸಲ್ಲಿ ತಿಂಡಿ ಬಡಿಸ್ತಾ ಇರ್ತಾರೆ. ಆಗ ಸಚಿನ್ ಮೆಸ್ ಹತ್ರ ಬಂದು ಒಳಗಡೆ ಬರದೆ ಬಾಗ್ಲಲ್ಲೇ ನಿಂತಿರ್ತಾರೆ. ಗೋಪಾಲ್ ಅವರು ಮೆಸ್ ಒಳಗಡೆ ಬರ್ತಾರೆ. ಆಗ ಅಲ್ಲಿರೋರೆಲ್ಲ, ಅಲ್ಲ ಗೋಪಾಲಣ್ಣ, ಪುಟ್ಟಕ್ಕನೊಬ್ಬಳನ್ನೇ ಬಿಟ್ಟು ಹೋಗಿದೆಯಲ್ಲ, ಪುಟ್ಟಕ್ಕನಿಗೆ ಕಷ್ಟ ಆಗಲ್ವಾ ಮೆಸ್ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಹೋಗಿದ್ದ ಕೆಲಸ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾನು ಬರೋದು ಲೇಟ್ ಆಯಿತು ಅಷ್ಟೇ ಅಂತ ಹೇಳಿ ಸಚಿನ್ನ ನೋಡ್ತಾರೆ. ನೀನು ಯಾಕಪ್ಪ ಅಲ್ಲೇ ನಿಂತಿದ್ಯಾ, ಒಳಗಡೆ ಬಾ ಅಂತ ಕರೀತಾರೆ. ಪುಟ್ಟಕ್ಕ ಸಚಿನ್ನ ನೋಡ್ತಾರೆ. ಆಗ ಮೆಸ್ಸಲ್ಲಿರೋರೆಲ್ಲನೂ, ಅಲ್ಲ ಈ ಹುಡುಗನಿಗೆ ಅಲ್ವಾ ಪುಟ್ಟಕ್ಕ ಅವತ್ತು ಹೊಡೆದಿದ್ದು, ಪುಟ್ಟಕ್ಕ ಕೈ ಮಾಡಿದಾಳೆ ಅಂದರೆ ಇವನೇನೋ ಮಾಡಿರ್ತಾನೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಗೋಪಾಲ್ ಅವರು, ಕೃಷ್ಣಪ್ಪ ನಿಂದು ಟೀ ಕುಡ್ದಿದ್ದಾಯ್ತಾ ಅಂತ ಕೇಳ್ತಾರೆ. ಇಲ್ಲ ಗೋಪಾಲಣ್ಣ, ಇನ್ನೂ ಒಂದು ಲೋಟ ಟೀ ಬೇಕಿತ್ತು ಅಂತ ಹೇಳ್ತಾರೆ. ನೋಡು, ಒಟ್ಟಿಗೆ 2 ಟೀ ಕುಡಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ, ಸುಮ್ಮನೆ ಹೋಗ್ತಾರೆ ಇಲ್ಲಿಂದ, ಕೊಡಿಲ್ಲ 10 ರೂಪಾಯಿ ಅಂತ ದುಡ್ಡಿಸ್ಕೊಂಡು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ನೀನ್ ಬಾಪ ಅಂತ ಗೋಪಾಲ್ ಅವರು ಸಚಿನ ಒಳಗಡೆ ಕರೀತಾರೆ. ಪುಟ್ಟಮ್ಮಿ, ಇವ್ರ ಗಾಡಿ ದಾರಿ ಮಧ್ಯದಲ್ಲಿ ಕೆಟ್ಟೋಗಿತ್ತು, ನಾನೇ ಮೆಕ್ಯಾನಿಕ್ನ ಬರ ಕೇಳಿ ಗಾಡಿನ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ, ಇವರು ಗಾಡಿ ರೆಡಿ ಆಗೋ ತನಕ ಅಂಗಡಿಲೇ ಕೂತಿರ್ತೀನಿ ಅಂತ ಹೇಳಿದ್ರು, ನಾನೇ ಬೇಡ ಬನ್ನಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಪುಟ್ಟಮ್ಮಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸುಮ ಕೂಡ ಮೆಸ್ ಒಳಗಡೆ ಬರ್ತಾರೆ. ಆಗ ಸಚಿನ ನೋಡೋರೇನು ಮಾತಾಡಿ ಸುಮ್ಮನೆ ನಿಂತಿರ್ತಾರೆ. ಆಗ ಪುಟ್ಟಕ್ಕ, ನಿನಗೆ ನನ್ನ ಮೇಲೆ ತುಂಬ ಕೋಪ ಅಲ್ವೇನಪ್ಪ, ನಾನು ಏನೂ ತಪ್ಪು ಮಾಡದಿರೋ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಎಲ್ಲರ ಮುಂದೆ ಕೈ ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ತೀಯ ಅಲ್ವೇನಪ್ಪ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ದಯವಿಟ್ಟು ನೀವು ಹಾಗೆಲ್ಲ ಮಾತಾಡಬೇಡಿ ಅಂತ ಸಚಿನ್ ಹೇಳ್ತಾರೆ. ಅದು ಹಾಗಲ್ಲಪ್ಪ, ನಿನ್ನ ನೋಡಿದ್ರೆ ದೊಡ್ಡ ಮನೆ ಹುಡುಗನ ಥರ ಕಾಣ್ತಾ ಇದೆಯಾ, ನಿಮ್ಮಪ್ಪ ನಿಮ್ಮಮ್ಮನೆ ನಿನ್ನ ಮೇಲೆ ಕೈ ಮಾಡಿರಲ್ಲ ಅಂಥದ್ರಲ್ಲಿ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ತೀಯ ಅಲ್ವೇನಪ್ಪ ಅಂತ ಹೇಳ್ತಾರೆ. ಅಮ್ಮ, ನೀವ್ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ, ನಿಮ್ಮ ಬಗ್ಗೆ ಪುರುಷಿ ತುಂಬಾನೇ ಹೇಳಿದ್ದ, ಮತ್ತೆ ನಿಮ್ಮ ಮೆಸ್ಸಲ್ಲಿ ಮನೆ ರುಚಿ ಊಟ ಸಿಗುತ್ತೆ ಅಂತ ಹೇಳಿದ್ದ, ಇಲ್ಲಿಗೆ ಬಂದರೆ ತಾಯಿ ಕೈ ರುಚಿ ಅಡುಗೆ ತಿನ್ನಬಹುದು ಅಂತ ಇಲ್ಲಿಗೆ ಬಂದೆ ಅಷ್ಟೇ, ನಿಮ್ಮ ಮಾತು ನಿಜ, ನನ್ನ ಮೇಲೆ ನನ್ನ ತಂದೆ ತಾಯಿನೇ ಕೈ ಮಾಡಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಹೌದೇನಪ್ಪ, ಅಂಥದ್ರಲ್ಲಿ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ನಲ್ಲ, ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ಪುಟ್ಟಕ್ಕ ಹೇಳ್ತಾರೆ. ಅಮ್ಮ, ಅಂದರೆ ನನಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿ ಪುಟ್ಟಕ್ಕವ್ರಿಗೆ ತುಂಬ ಬೇಜಾರಾಗುತ್ತೆ. ಸುಮ ಮುಖನ ನೋಡಿ ಹೌದಾ ಅಂತ ಸನ್ನೆ ಮಾಡ್ತಾರೆ. ಆಗ ಸುಮ ಹೌದು ಅಂತ ಸನ್ನೆ ಮಾಡ್ತಾರೆ. ನೋಡಪ್ಪ, ಈಗ ಆ ಮಾತೆಲ್ಲ ಯಾಕೆ, ಮೊದಲು ಬಂದು ತಿಂಡಿ ಮಾಡು, ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ ಅಂತ ತಿಂಡಿ ಬಡಿಸ್ತಾರೆ. ಸಚಿನ್ ತಿಂಡಿ ತಿಂದಾದ್ಮೇಲೆ, ಅಮ್ಮ ನಿಮ್ಮ ಮೆಸ್ದು ಒಂದು ವಿಡಿಯೋ ಮಾಡಲಾ ನಾನು ಅಂತ ಕೇಳ್ತಾರೆ. ವಿಡಿಯೋ ಯಾಕೆ ಅಂತ ಸುಮ ಕೇಳ್ತಾರೆ. ಆಗ ಸಚಿನ್, ನನ್ನ ಸೋಷಿಯಲ್ ಮೀಡಿಯಾ ಪೇಜ್ನ ನೋಡಿದ್ರೆ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಮೆಸ್ ವಿಡಿಯೋ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಮಾದೇಗೌಡು ತಿಂಡಿ ತಿಂತಾ ಇರ್ತಾರೆ. ರಾಧಾ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ರಾಧವ ನನಗೆ ಚಟ್ನಿ ಬಡಿಸು ಅಂತ 3-4 ಸರಿ ಕೇಳ್ತಾರೆ. ಆದರೂ ರಾಧಾ ಏನೋ ಯೋಚನೆ ಮಾಡ್ತಾ ಸುಮ್ಮನೆ ನಿಂತಿರ್ತಾರೆ. ರಾಧವ ಏನಾಯ್ತು ಅಂತ ಅವ್ರ ಕೈ ಮುಟ್ಟಿ ಮಾತಾಡಿಸ್ತಾರೆ. ಏನು ಮಾವಯ್ಯ ಅಂತ ರಾಧಾ ಕೇಳ್ತಾರೆ. ಚಟ್ನಿ ಬಡಿಸವ ಸ್ವಲ್ಪ, ಏನಾಯ್ತು, ಏನು ಯೋಚನೆ ಮಾಡ್ತಾ ಇದ್ದೆ ಅಂತ ಮಾದೇಗೌಡರು ಕೇಳ್ತಾರೆ. ಏನಿಲ್ಲ ಮಾವಯ್ಯ ಅಂತ ರಾಧಾ ಏನೋ ಹೇಳೋದಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಮಾದೇಗೌಡರಿಗೆ ಒಂದು ಫೋನ್ ಬರುತ್ತೆ. ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ಮಾವಯ್ಯ, ಅತ್ತೆ ಏನಾದರೂ ಫೋನ್ ಮಾಡಿದ್ರಾ ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ನಿಮ್ಮ ಅತ್ತೆ ಗಮನ ಎಲ್ಲನೂ ಇವತ್ತು ಸ್ನೇಹ ಕಡೆನೇ ಇರುತ್ತೆ, ನನಗೆಲ್ಲವ ಫೋನ್ ಮಾಡ್ತಾಳೆ
ಅಂತ ಕೇಳ್ತಾರೆ. ಆಗ ರಾಧಾ ಅದು ನಿಜನೇ, ಮತ್ತೆ ಸ್ನೇಹ ಫೋನ್ ಮಾಡಿದ್ಲ ಮಾವಯ್ಯ ಅಂತ ಕೇಳ್ತಾರೆ. ಇಲ್ಲವಾ, ಯಾಕೆ ಈ ರೀತಿ ಕೇಳ್ತಾ ಇದೆಯಾ ಅಂತ ಮಾದೇಗೌಡರು ಕೇಳ್ತಾರೆ. ಆಗ ರಾಧಾ ಸೇಫಾಗಿ ಕಾಲೇಜ್ಗೆ ರೀಚ್ ಆದ್ರೂ ಇಲ್ವೋ ಅಂತ ತಿಳ್ಕೊಳಕ್ ಅಷ್ಟೇ ಮಾವಯ್ಯ ಅಂತ ಹೇಳ್ತಾರೆ. ಅವರು ಸೇಫಾಗಿ ಹೋಗಿರ್ತಾರೆ ಬಿಡವಾ ಅಂದಾಗೆ ವಸು ಏನು ಮಾಡ್ತಾವಳೆ ಅಂತ ಮಾದೇಗೌಡರು ಕೇಳ್ತಾರೆ. ಆಗ ರಾಧಾ ಅವಳು ಹೊರಗಡೆ ವಾಕ್ ಮಾಡ್ತಾ ಇದ್ದಾಳೆ ಮಾವಯ್ಯ ಅಂತ ಹೇಳಿ, ಅಲ್ಲ ಕಾರ್ ಬ್ರೇಕ್ ಫೇಲ್ ಮಾಡಿದ್ರು ಅತ್ತೆ ಸೊಸೆ ಇಬ್ರು ಸೇಫಾಗಿ ಕಾಲೇಜ್ಗೆ ರೀಚ್ ಆಗ್ಬಿಟ್ರಾ ಅಥವಾ ಸ್ಪಾಟಲ್ಲಿ ಇಬ್ರು ಸತ್ತೋಗ್ಬಿಟ್ರಾ, ಆ ಥರ ಏನಾದರೂ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಬಂಗಾರಮ್ಮ ಸ್ನೇಹ ಇಬ್ರು ಕೂಡ ಎಕ್ಸಾಮ್ ಹಾಲ್ ಹತ್ರ ಬರ್ತಾರೆ. ಆಗ ಸ್ನೇಹ ಅವ್ರ ರೂಮ್ ನಂಬರ್ ಎಷ್ಟು ಅಂತ ನೋಡ್ತಾರೆ. ಅತ್ತೆ ನನ್ನ ರೂಮ್ ನಂಬರ್ 8 ಅಂತ ಹೇಳಿ ಬಂಗಾರಮ್ಮವ್ರ ಕಾಲು ಬಿದ್ದು ಆಶೀರ್ವಾದ ತಗೋತಾರೆ. ಸ್ನೇಹ, ನೀನು ಪರೀಕ್ಷೆನ ಚೆನ್ನಾಗಿ ಬರೀ, ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಈ ಒಂದು ಪರೀಕ್ಷೆ ನಿನ್ನ ಭವಿಷ್ಯನೇ ನಿರ್ಧಾರ ಮಾಡುತ್ತೆ. ಪ್ರಶ್ನೆನ ನಿಧಾನವಾಗಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರ ಬರೀ, ಹೋಗ್ಬಿಟ್ಬಾವಾ ಅಂತ ಹೇಳ್ತಾರೆ. ಸರಿಯತ್ತೆ, ಹುಷಾರು ಅಂತ ಹೇಳಿ ಸ್ನೇಹ ಅವರು ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ತಾರೆ. ಬಂಗಾರಮ್ಮರು ಹೊರಗಡೆ ನಿಂತಿರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.